ಗಣೇಶ್ವರ ದೇಗುಲದ ವಿಶೇಷತೆ ಅಂತ ಹೇಳಿದ್ರೆ ಚಿನ್ನದ ಮುಖವಾಡ. ಸುಮಾರು 11 kg ತೂಕ ಇರುವಂತಹ ಈ ಚಿನ್ನದ ಮುಖವಾಡವನ್ನ ಶಿವರಾತ್ರಿ ದಿನದಂದು ವರ್ಷಕ್ಕೆ ಒಮ್ಮೆ ಮಾತ್ರ ಧಾರಣೆ ಮಾಡಲಾಗುತ್ತದೆ. ಜಾಗರಣೆ ಮಾಡುವಂತಹ ಎಲ್ಲ ಭಕ್ತರು ಈ ಒಂದು ಶಿವನ ಚಿನ್ನದ ಮುಖವಾಡದ ದರ್ಶನವನ್ನು ಪಡೆಯಬಹುದಾಗಿದೆ. ಯಾಕಂದ್ರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಪುತ್ರ ಸಂತಾನ ಆಗಲಿ ಅಂತೇಳಿ ಹರಕೆಯನ್ನು ಹೊತ್ತಿದ್ರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಜನನ ಆಗ್ತದೆ. ಹೀಗಾಗಿ ಕಾಣಿಕೆ ರೂಪವಾಗಿ ಈ ಗಣೇಶ ವರ್ಷವೂ ಸಹ ಶಿವರಾತ್ರಿಯ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಬೆಳಗ್ಗೆ 6:30ಯಿಂದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತದೆ. ಜಾಗರಣೆ ಸಮಿತಿ ಮಧ್ಯರಾತ್ರಿಯಿಂದ ಮರುದಿನ ಬೆಳಗಿನ ಜಾವದವರೆಗೂ ಸಹ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತದೆ. ಇವತ್ತು ಬೆಳಗ್ಗೆ ಶಿವರಾತ್ರಿ ಹಿನ್ನೆಲೆಯಲ್ಲಿ ಶಿವಲಿಂಗಕ್ಕೆ ವಿಶೇಷವಾದಂತಹ ಅಭಿಷೇಕಗಳನ್ನು ಮಾಡಲಾಗಿದೆ. ಜೊತೆಗೆ ಶಿವನಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ಪ್ರಸಾದ ವಿನಿಯೋಗವನ್ನು ಮಾಡಲಾಗ್ತದೆ. ಹೀಗಾಗಿ ಭಕ್ತರು ಸಾಕಷ್ಟು ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಆವರಣದಲ್ಲಿ ಸಂಪೂರ್ಣವಾಗಿ ಭಕ್ತರು ಜಮಾಯಿಸಿರುವಂತದ್ದು. ಬೆಳಗ್ಗೆ 4 ಗಂಟೆ ಮುಂಚೆ ಈ ಕಡೆನೇ ಬಿಡ್ತಾ ಇದ್ರೆ ಈಗ ಯಾಕೆ ಆ ಕಡೆಯಿಂದ ಬಿಡ್ತಾರೆ? ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ? ವಯಸ್ಸಾಗಿರೋರಿಗೆ, ಕಾಲಿಗೆ ನಡಿಯಕ್ಕಾಗದವ್ರಿಗೆ, ಶುಗರ್ ಪೇಷಂಟ್ಸ್ಗಳು ಎಷ್ಟು ಜನ ಇದ್ದಾರೆ. ಬೇರೆಯವ್ರಿಗಾದ್ರೆ ಬೇರೆ ಇದವ್ರಿಗಾದ್ರೆ ಅವ್ರಿಗೆ ಎದುರು ಬಿಡೋ ಜಾಗದಲ್ಲೇ ಪಾರ್ಕಿಂಗೇ ಬಿಡ್ತಾರೆ. ನಮಗೆ ಮಾತ್ರ ಅಷ್ಟು ದೂರದಿಂದ ನಡ್ಕೊಂಬರೋ ಥರ ಮಾಡ್ತಾರೆ. ಎಷ್ಟು ದೂರ, ಅಲ್ಲಿಂದ ಎಷ್ಟು ದೂರ ನಡ್ಕೊಂಬಂದು ಪುನಃ ಈ ಕಡೆಯಿಂದನೇ ಬರಬೇಕು. ಏನು ಪ್ರಯೋಜನ? ಬೇರೆಯವ್ರಿಗಾದ್ರೆ ಬೇರೆ ಚಂದ್ರ